ನೀನು ಓಟ್ನ ಕರೆಕ್ಟಾಗಿ ಮಾಡಿದ್ರೆ ನೀನು ಸಾವಿರಾರು ಮಾತಾಡೋದು ಬೇಕಾ ಇಲ್ಲ, ನೀನು ಭ್ರಷ್ಟಾಚಾರ ಅದು ಇದು ಆ ನಾಯಕ ಈ ದೇಶ, ಒಂದು ವೋಟ್ ಕರೆಕ್ಟಾಗಿ ಮಾಡು, ಹಾನೆಸ್ಟ್ ಆಗಿ ಮಾಡು. ಅಟ್ಲೀಸ್ಟ್ ನಿನ್ನ ಆತ್ಮ ಇದಕ್ಕೋಸ್ಕರ ಮಾಡು. ನೀನು ವೋಟನ್ನ ನೀನು ಯಾರೋ ಒಬ್ಬ ನಾಯಕನೋಡು ವೋಟ್ ಮಾಡ್ತೀಯಾ, ಯಾವುದೋ ಜಾತಿನೋಡು ವೋಟ್ ಮಾಡ್ತೀಯಾ, ನನ್ನ ಪಕ್ಷ ಆ ಪಕ್ಷ ಈ ಪಕ್ಷ ಅಂತ ವೋಟ್ ಮಾಡ್ತೀಯಾ? ನಾನೆಷ್ಟು ಕರೆಕ್ಟ್ ಆಗಿದ್ದೀನಿ ಸರ್ ಅಲ್ವಾ? ಆಮೇಲೆ ಹೇಳ್ತಾರೆ ಹೋರಾಟ ಮಾಡಿ ಸರ್. ಮಹಾತ್ಮ ಗಾಂಧಿ ಅವರು ಹೋರಾಟ ಮಾಡಿದ್ರು, ತುಂಬಾ ಜನ ಹೋರಾಟ ಮಾಡಿದ್ರು. ಯಾರು ಎಗನೆಸ್ಟ್ ಆಗಿ? ಬ್ರಿಟಿಷರ್ ಎಗನೆಸ್ಟ್ ಆಗಿ. ಅಲ್ಲೊಂದು ವೋಟಿಂಗ್ ರೈಟ್ಸ್ ಕೊಟ್ಬಿಟ್ಟು ನೀವು ಬ್ರಿಟಿಷರ್ ಬೇಕಾ ಬೇಡವಾ ವೋಟ್ ಮಾಡಿ ಅಂತ ಹೇಳಿದ್ರೆ ಹೋರಾಟ ಮಾಡೋರು ಸರ್? ಎಲ್ಲರಿಗೂ ಹೇಳೋರು ಬ್ರಿಟಿಷರ್ ಎಗನೆಸ್ಟ್ ಆಗಿ ವೋಟ್ ಮಾಡಪ್ಪ ಅವ್ರು ಹೊರಟಾಗ್ತಾರೆ ಅಂತ. ಇವತ್ತು ನಮ್ಗೆ ವೋಟಿಂಗ್ ರೈಟ್ ಸಿಕ್ಕಿದೆ, ಈಗ ಯಾಕೆ ಹೋರಾಟ? ಇದು ಯಾರೋ ನಾಯಕನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾರೋ ಬಂದು ನಿಮ್ಮ ಹತ್ರನೇ ವೆಪನ್ ಇದೆ. ಆ ವೆಪನ್ ನ ಕರೆಕ್ಟ್ ಆಗಿ ಯೂಸ್ ಮಾಡಿ. ನೀವು 50-100 ರೂಪಾಯಿ ಇಸ್ಕೊಂಡು 2,000-3,000 ರೂಪಾಯಿ ಇಸ್ಕೊಂಡು ಕುಕ್ಕರ್ ಸೀರೆ ಇಸ್ಕೊಂಡು ನೀವು ಹೆಂಗೆ ನೀವು ಮಾತಾಡ್ತೀರಾ? ಓಕೆ ಬಿಡಿ, ಅದೇ ಕರೆಕ್ಟ್ ಆಗಿದ್ರೆ ಅದೇ ಮಾಡ್ಕೊಂಡು ಹೋಗಿ. ನಿಮ್ಗೆ ಅದೇ ಇಂಪಾರ್ಟೆಂಟ್ ಅಂದ್ರೆ ಮಾಡಿ, ನಾನೇನು ಹೇಳಕ್ ಸಾಧ್ಯ ಇಲ್ಲ. ಬಟ್ ಹೇಳೋದು ನಾವು ಹೇಳ್ತಾ ಇರ್ಬೇಕು, ನಮ್ ಜವಾಬ್ದಾರಿ. ಅದಾಗುತ್ತೋ ಬಿಡುತ್ತೋ ಪ್ರಶ್ನೆ ಬೇಡ. ಅದಕ್ಕೆ ನೋಡಿ, ಕರ್ಮಣ್ಯವಾಧಿಕಾರಸ್ಥೆ